ಇವತ್ತಿನ ದಿನ ಹೆಣ್ಣು ಮಕ್ಕಳು ಜಿಮ್ಮಿಗೆ ಹೋಗಿ ಭಾರ ಎತ್ತೋದು ತುಂಬಾ ಇಂಪಾರ್ಟೆಂಟ್. ಹಳೆ ಕಾಲದಲ್ಲಿ ನೀರು ಕೊಡದಲ್ಲಿ ಹೊತ್ಕೊಂಡು ಬರ್ತಿದ್ರು, ಬಾವಿಯಿಂದ ನೀರು ಸೇರ್ತಿದ್ರು, ಮಕ್ಕಳನ್ನ ಎತ್ಕೊಂಡು ತುಂಬಾ ದೂರ ನಡೀತಿದ್ರು, ಮತ್ತೆ ಕೆಳಗಡೆ ಕೂತು ಊಟ ಮಾಡ್ತಿದ್ರು, ಮತ್ತೆ ಇಂಡಿಯನ್ ಟಾಯ್ಲೆಟ್ ಬಳಸೋದಕ್ಕೆ ಸ್ಕ್ವಾಟ್ ಅನ್ನ ಮಾಡ್ತಿದ್ರು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದೆಲ್ಲಾನು ರೆಸಿಸ್ಟೆನ್ಸ್ ಟ್ರೈನಿಂಗ್ ಆಗ್ತಿತ್ತು. ಅದರಿಂದ ನಿಮ್ಮ ಮಸಲ್ ಮಾಸು ತುಂಬಾ ಚೆನ್ನಾಗಿರ್ತಿತ್ತು. ಆದರೆ ಇವತ್ತಿನ ದಿನ ನಾನು ನೋಡ್ತಿರೋದು ಏನಂದ್ರೆ, ಹೆಣ್ಣು ಮಕ್ಕಳಿಗೆ ಮಸಲ್ ಮಾಸು ತೀರಾ ಕಮ್ಮಿ ಇರುತ್ತೆ. ಅದರಿಂದ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗತ್ತೆ. ಅದರಿಂದ ಸಕ್ಕರೆ ಕಾಯಿಲೆ, PCOS, ಬೊಜ್ಜು ಬರೋದು, ಹೈಪೋಥೈರಾಯ್ಡಿಸಮು ಮುಂತಾದ ಕಾಯಿಲೆಗಳು ಬರುತ್ತೆ. ನಿಮಗೆ ಕಾಯಿಲೆಗಳು ಬರಬಾರ್ದು ಅಂತ ಹೇಳಿದ್ರೆ ಜಿಮ್ಮಿಗೆ ಹೋಗಿ ತೂಕ ಎತ್ತಿ ಎಕ್ಸಸೈಸ್ ಅನ್ನ ಮಾಡಬೇಕು. ನಮ್ಮ ಹಳೆ ಕಾಲದವರು ಮಾಡ್ತಿದ್ರ, ಇವತ್ತು ನಾನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ, ಹಳೆ ಕಾಲದಲ್ಲಿ ಹೇಗಿದ್ದು ನಾವು ಇವತ್ತು ಆ ರೀತಿ ಜೀವನ ಶೈಲಿ ಇಲ್ಲ. ಸೊ ಇವತ್ತಿಗೆ ಅವಶ್ಯಕತೆ ಇದ್ದಂಗೆ ನಾವು ಬದಲಾಗಬೇಕು. ಮನೆಯಲ್ಲಿ ಕೆಳಗೆ ಕೂತು ಊಟ ಮಾಡಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಜಿಮ್ಮಲ್ಲಿ ಹೋಗಿ ಕೆಳಗೆ ಕೂತ್ಕೊಂಡು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಸೊ ಇದು ಅವಶ್ಯಕತೆ. ಎಸ್ಪೆಷಲಿ ಯಾರಾದ್ರೂ ಕನ್ಸೀವ್ ಆಗೋಕ್ಕೆ ಅಂದ್ರೆ ಪ್ರೆಗ್ನೆಂಟ್ ಆಗೋಕ್ಕೆ ಟ್ರೈ ಮಾಡ್ತಿದ್ರೆ, ನಿಮ್ಮ ಮಗುವಿಗೆ ನೀವು ಬೆಸ್ಟ್ ಗಿಫ್ಟ್ ಆಗಿ ಕೊಡೋದು ಒಂದು ಒಳ್ಳೆ ಪೇರ್ ಆಫ್ ಜೀನ್ಸ್. ಆ ಒಳ್ಳೆ ಪೇರ್ ಆಫ್ ಜೀನ್ಸ್ ಅನ್ನ ನೀವು ಡೆವಲಪ್ ಮಾಡ್ಕೋಬೇಕು ಅಂತಂದ್ರೆ ನೀವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದ್ರೆ ತೂಕ ಎತ್ತೋದನ್ನ ಅಭ್ಯಾಸ ಮಾಡಲೇಬೇಕು. ಸೊ ಇದು ನಿಮಗ್ ಮಾತ್ರ ಅಲ್ಲ, ನಿಮ್ಮ ಮಗುವಿಗೆ ಹಾಗೂ ನಿಮ್ಮ ಫ್ಯಾಮಿಲಿಯ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಇದು ಆಪ್ಷನಲ್ ಅಲ್ಲ, ಇದು ಇವತ್ತಿನ ದಿನ ಇದು ಮ್ಯಾಂಡೇಟರಿ. ಸೊ ಫಸ್ಟ್ ಜಿಮ್ಗೆ ಜಾಯಿನ್ ಆಗಿ ತೂಕ ಎತ್ತಕ್ಕೆ ಶುರು ಮಾಡಿ.